ಶ್ರಾವಣಮ್ಮ, ಅದು ಹೇಳಿ ಮಾವ, ಏನೋ ಹೇಳ್ಬೇಕು ಅಂತ ಹೇಳ್ತಾ ಇದ್ರಿ. ನಾಳೆ ನೀವು ಸ್ವಲ್ಪ ಬಿಡು ಮಾಡ್ಕೋಬಹುದಾ? ಯಾಕೆ ಮಾವ, ತುಂಬಾ ನೊಂದ್ಕೊಂಡಿದ್ದೀರಾ ಅನ್ಸ್ತಾ ಇದೆ. ಇಂಥ ಸಮಯದಲ್ಲಿ ನಿಮಗೆ ಯಾವುದೇ ರೀತಿ ಸಹಾಯ ಮಾಡೋಕ್ಕಾಗ್ತಿಲ್ಲ. ನನಗೆ ನನ್ನ ಬಗ್ಗೆನೇ ಬೇಜಾರಾಗ್ತಾ ಇದೆ. ಏನ್ ಮಾಡಕ್ಕಾಗತ್ತೆ ಮಾವ, ಎಲ್ಲ ವಿಧಿ ಆಟ. ನಿಜ ಶ್ರಾವಣಿಯಮ್ಮ, ಎಲ್ಲ ವಿಧಿಯಾಟನೇ. ಆದರೆ ಆ ವಿಧಿನೂ ಗೆಲ್ಲೋನೊಬ್ಬ ಇದ್ದಾನಮ್ಮ, ಅವನೇ ಭಗವಂತ. ಸಮಸ್ಯೆಗಳು ಸಂದರ್ಭಗಳು ಕೈ ಮೀರಿದಾಗ ಆ ಭಗವಂತ ಒಂದಲ್ಲ ಒಂದು ರೀತಿ ದಾರಿ ತೋರಿಸ್ತಾನೆ. ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಕಗ್ಗತ್ತಲು ಕೋಣೆಲಿ ಕೂತಿದ್ರು ಯಾವ್ದಾರ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಕಾಣ್ತಮ್ಮ. ಅದಕ್ಕೆ ನಾಳೆ ರಾಮಾಪುರದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬರ್ತೀರಾ ಶ್ರಾವಣಿಯಮ್ಮ? ಮಾವ, ತುಂಬಾ ಹಸ್ಕೊಂಡಿರೋಳ್ಗೆ ಒಂದೇ ಒಂದು ಅನ್ನದ ಅಗ್ಲು ಕೂಡ ಮೃಷ್ಟ ಅನ್ನ ಅನ್ಸುತ್ತೆ. ನೀರಲ್ಲಿ ಮುಳುಗ್ತಾ ಇರೋಳ್ಗೆ ಒಂದೇ ಒಂದು ಹುಲ್ಕಡ್ಡಿ ಕೂಡ ಕಾಪಾಡೋ ಕೈಗಳ ಕಾಣಿಸುತ್ತೆ. ಈ ಸಮಯದಲ್ಲಿ ನನ್ನ ಪ್ರೀತಿ ಉಳಿಯುತ್ತೆ ಅಂದ್ರೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂದ್ರೆ ನಾನು ಎಲ್ಲಿ ಬೇಕಿದ್ರು ಬರ್ತೀನಿ ಮಾವ. ಸರಿ ಶ್ರಾವಣಿಯಮ್ಮ, ಹಾಗಾದ್ರೆ ನಾಳೆ ಬೆಳಿಗ್ಗೆ ರೆಡಿಯಾಗಿರಿ, ನಾನು ರೆಡಿ ಇರ್ತೀನಿ. ಆ ದೇವ್ರ ಸನ್ನಿಧಿಗೆ ಹೋಗೋಣ. ನಿಮಗೆ ನೆರಳಾಗಿ ಆ ದೈವಶಕ್ತಿ ಇದ್ದೇ ಇರುತ್ತೆ. ಯೋಚನೆ ಮಾಡಬೇಡಿ, ನೋಡ್ತಾ ಇರಿ, ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಮರಿಬೇಡಿ, ಬೆಳಿಗ್ಗೆ ಬೇಗ ರೆಡಿ ಆಗ್ಬಿಡಿ. ಸರಿ ಮಾವ. ಮಾವ, ಬೇಗ ಬಂದ್ಬಿಟ್ವಾ ನಾವು? ಏನು ಹೇಳ್ತಾ ಇದ್ರಿ ಶ್ರಾವಣಿಮ್ಮ? ಬೇಗ ಬಂದ್ವಿ ಅಂದ್ರೆ ಇನ್ಯಾರು ಬರಬೇಕು? ಅಯ್ಯೋ, ನಾನು ನಿಮಗೆ ಹೇಳೇ ಇಲ್ಲ ಅಲ್ವಾ, ಅಜ್ಜಿನೂ ಇವತ್ತು ಬರ್ತಿದಾರ ಮಾವ. ಲಲಿತಾ ದೇವಿ ಅಮ್ಮವ್ರು ಬರ್ತಾ ಇದ್ದಾರಾ? ಅಯ್ಯೋ ದೇವರೇ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ದೊಡ್ಡಮ್ಮವರು ಬರ್ತಾ ಇದ್ದಾರೆ ಅಂತ ಖುಷಿಯಾಗಿ ಹೇಳಿದೆ ಅಷ್ಟೇ. ಹೌದು ಮಾವ, ನೀವ್ ಇಲ್ಲಿಗೆ ಬರೋಣ ಅಂತ ಹೇಳಿದ್ಮೇಲೆ ಅಜ್ಜಿನೂ ಕಾಲ್ ಮಾಡಿದ್ರು. ಅಜ್ಜಿ ಕೂಡ ಇದೇ ದೇವಸ್ಥಾನಕ್ಕೆ ಬರೋಣ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾವು ಬರೋ ಟೈಮ್ ಹೇಳಿ ಇಷ್ಟೊತ್ತಿಗೆ ಬಂದ್ಬಿಡಿ ಅಂತ ಹೇಳ್ದೆ. ಅಯ್ಯೋ, ನಂದಿನಿ ಅಮ್ಮವ್ರ ಮಗಳನ್ನ ನೋಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬರ್ತೀನಿ ಅಂತ ಅಂದ್ರು. ಅಕಸ್ಮಾತ್ ಅವ್ರು ಬರೋ ವಿಷಯ ಏನಾದರೂ ದೊಡ್ಡಮ್ಮವ್ರಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡೋದೀಗ? ಏನಾಗುತ್ತೆ ನೋಡೋಣ. ದೇವ್ರ ಸನ್ನಿಧಿಯಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ಇದೆಲ್ಲ ಭಗವಂತನ ಸಂಕಲ್ಪನೇ ಇರಬೇಕು. 3 ತಲೆಮಾರು ಒಟ್ಟಿಗೆ ಸೇರ್ತಾ ಇದೆ. ಇಷ್ಟು ವರ್ಷ ನಾನು ಕಾಯ್ತಿದ್ದ ದಿನ ಇವತ್ತೇ ಬಂದರೂ ಬರಬಹುದು. ಭಗವಂತ ಒಳ್ಳೇದು ಮಾಡಪ್ಪ. ಮಾವ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಶ್ರಾವಣಿ ಮರೆ, ಎಂತ ಆಶ್ಚರ್ಯ ನೋಡಿ. ನಾವು ದೇವಸ್ಥಾನಕ್ಕೆ ಬರೋಣ ಅನ್ಕೊಂಡಿದ್ದಕ್ಕೂ ದೊಡ್ಡಮ್ಮರು ಇಲ್ಲಿಗೆ ಬರ್ತಾ ಇರೋದಕ್ಕೂ ಒಂದೇ ಆಯ್ತಲ್ಲ. ಅದಕ್ಕೆಮ್ಮ, ಅದೆಲ್ಲ ದೇವ್ರ ಲೀಲೆ ಅಂತ ಅನ್ಕೊಂತಿದ್ದೆ. ಹೌದು ಮಾವ, ನನ್ಗೂ ಕೂಡ ಅಜ್ಜಿ ಬರ್ತಾ ಇರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಸರಿ, ಒಂದ್ ಕೆಲ್ಸ ಮಾಡೋಣ, ಅಜ್ಜಿ ಬರೋವರೆಗೂ ಇಲ್ಲೇ ಕಾಯೋಣ, ಆಮೇಲೆ ಒಳಗೆ ಹೋಗೋಣ. ನಂದಿನಿ ಅಮ್ಮವ್ರು ಬಂದಿರ್ಬೋದಾ? ಎಲ್ಲಿರ್ಬೋದು? ಮಾವ, ಯಾರನ್ನ ಹುಡುಕ್ತಿದ್ದೀರಾ? ಯಾರಿಲ್ಲಮ್ಮ, ಯಾರಿಲ್ಲ. ಅಲ್ಲಿ ಕೂತ್ಕೊಂಡ್ರೆ ಅಮ್ಮವ್ರು ಬಂದ್ರೆ ಕಾಣಿಸಲ್ಲ, ಅದಕ್ಕೆ ಇಲ್ಲೇ ನಿಂತ್ಕೊಳ್ಳೋಣ. ಹೌದಲ್ವಾ? ಸರಿ, ಇಲ್ಲೇ ನಿಲ್ಕೊಳ್ಳೋಣ. ಮಾವ, ಅಜ್ಜಿ ಇಷ್ಟೊತ್ತಾದ್ರೂ ಬಂದಿಲ್ಲ, ಫೋನ್ ಮಾಡ್ಲಾ? ಪರವಾಗಿಲ್ಲ ಶ್ರಾವಣಿ ಅಮ್ಮವ್ರೆ, ದೊಡ್ಡಮ್ಮವ್ರು ಬರ್ತಾರೆ ಅಂದ್ರೆ ಸರಿಯಾದ ಸಮಯಕ್ಕೆ ಬರ್ತಾರೆ. ಮನೇಲೇನೋ ಹೆಚ್ಚು ಕಡಿಮೆ ಆಗಿ ಹಿಂದೆ ಮುಂದೆ ಆಗಿರ್ಬೋದು ಅಷ್ಟೇ. ಸರಿ ಮಾವ, ಅಜ್ಜಿನ ನೋಡೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ಮಾವ. ನಿಮಗೆ ಗೊತ್ತಾ ಮಾವ, ನಾನು ನಿಮ್ಮ ಜೊತೆ ಮಾತಾಡಿದಾಗ ನನ್ನ ಮನಸ್ಸು ಒಂಥರ ನಿರಾಳ ಅನ್ಸುತ್ತೆ. ಅದೇ ಥರ ಅಜ್ಜಿನ ನೋಡೋವಾಗ ನನ್ನ ಮನ್ಸಿಗೆ ಒಂಥರ ಹಿತ ಅನ್ಸುತ್ತೆ.
ಮನ್ಸಲ್ಲಿ ಎಷ್ಟೇ ನೋವಿದ್ರು ಅಜ್ಜಿನ ನೋಡಿದ ತಕ್ಷಣ ಅವ್ರ ಜೊತೆ ಮಾತಾಡಿದ ತಕ್ಷಣ ಮನ್ಸಿಗೆ ಒಂಥರ ಧೈರ್ಯ ಬರಕ್ ಶುರು ಆಗುತ್ತೆ ಮಾವ. ಆದ್ರೂ ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಮಾವ. ನೀವೆಲ್ಲ ಇದ್ದೀರಾ, ಧೈರ್ಯ ಹೇಳ್ತೀರಾ, ಅದಕ್ಕೆ ನಾನು ಇಷ್ಟು ಗಟ್ಟಿಯಾಗಿದ್ದೀನಿ ಅನ್ನಿಸ್ತಾ ಇದೆ. ಆದ್ರೂ ಸುಬ್ಬು ವಿಷಯದಲ್ಲಿ ನಾನು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಾವ. ಸುಬ್ಬು ವಿಷಯದಲ್ಲಿ ನಾನು ಹೀಗೆಲ್ಲ ಮಾಡಿರೋದಕ್ಕೆ ನಿಮ್ಮ ಮನ್ಸಿಗೂ ನೋವಾಗಿರ್ಬೋದಲ್ವಾ? ಅಯ್ಯೋ, ಎಲ್ಲಾದರೂ ಉಂಟಾ ಅಮ್ಮೋರೆ? ನಾನು ನಿಮಗೆ ಅವತ್ತೇ ಹೇಳಿದ್ದೆ, ನೀವು ನಂದಿನಿ ಅಮ್ಮೋರ ಮಗಳು. ನೀವೇನೇ ಮಾಡಿದ್ರು ನಿಮ್ಮಿಂದ ನಮಗೆ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ ಅಮ್ಮೋರೆ. ನೀವು ನಮ್ಮನೆ ಮಹಾಲಕ್ಷ್ಮಿ, ನಮ್ಮನೆ ನಾವು ಬೆಳಗ್ತಾ ಇರೋರು. ಆ ನರಸಿಂಹಸ್ವಾಮಿ ಅವತಾರ ಆಗಬೇಕು ಅಂತ ಹಿರಣ್ಯಕಶಿಪು, ಭಕ್ತ ಪ್ರಹ್ಲಾದ ಯಾವ ರೀತಿ ನೆಪ ಆದ್ರೋ ಅದೇ ಥರ ನೀವು ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಸುಬ್ಬು ನೆಪ ಆದ ಅಷ್ಟೇ. ಏನ್ ಹೇಳ್ತಿದ್ದೀರಾ ಮಾವ? ಹಾಗಾದ್ರೆ ನನ್ನ ಯಜಮಾನ್ರು ಹಿರಣ್ಯಕಶಿಪುನ? ಹಾಗಲ್ಲಮ್ಮ, ಪ್ರೀತಿ ಮೇಲೆ ನಂಬಿಕೆ ಇಲ್ದವರು, ದೇವ್ರ ಮೇಲೆ ನಂಬಿಕೆ ಇಲ್ದವರು ಎರಡೂ ಒಂದೇನೆ ಅಂತ ಹೇಳಿದೆ. ಹಾಗಾದ್ರೆ ನಮ್ಮ ಪ್ರೀತಿನ ಗೆಲ್ಸಕ್ಕೆ ಯಾರು ಅವತಾರ ಎದ್ದು ಬರ್ತಾರೋ ನೋಡ್ಬೇಕು. ನಂದಿನಿ ಅಮ್ಮ, ನಿಮ್ಮ ಪ್ರೀತಿನ ಗೆಲ್ಸೋಕೆ ನಂದಿನಿ ಅಮ್ಮವರೇ ಬರಬೇಕು. ಶ್ರಾವಣಿ ಅಮ್ಮ, ಇಷ್ಟೊತ್ತಿಗಾಗಲೇ ಅವ್ರು ಬರಬೇಕಾಗಿತ್ತು, ಇನ್ನೂ ಬಂದಿಲ್ವಲ್ಲ, ಎಲ್ಲಿರ್ಬೋದು?